ನಾರಿ ನಾರಿ ಮಧ್ಯದಲ್ಲಿ ಮುರಾರಿ ಈ ಒಂದು ಸಿನಿಮಾ ಬಗ್ಗೆ ಮಾತಾಡೋಣ. ಸಿನಿಮಾ ಮಾತ್ರ ಒಂದೊಳ್ಳೆ ಎಂಗೇಜ್ ಮಾಡ್ತು. ರೈಟಿಂಗ್ ಅಲ್ಲಿ ಆಗಿರ್ಬೋದು, ಕಾಮಿಡಿ ಕ್ರಿಯೇಟ್ ಮಾಡೋ ವಿಧಾನದಲ್ಲಿ ಆಗಿರ್ಬೋದು, ಸಖತ್ ಎಂಗೇಜ್ ಮಾಡ್ತು. ಹಂಗಾಗಿ ಈ ಒಂದು ಸಿನಿಮಾ ಬಗ್ಗೆ ಇವತ್ತು ಮಾತಾಡ್ಬೇಕು ಅನ್ನಿಸ್ತು, ಅದಕ್ಕೆ ಮಾತಾಡೋದಕ್ಕೆ ಬಂದಿದ್ದೀನಿ. ನಾನು ಇದ್ದಿರೋ ತರ ಸ್ಟ್ರೈಟ್ ಆಗಿ ಮಾತಾಡ್ತೀನಿ ಗುರು, ಯಾವ್ದೋ ಫಿಲ್ಟರ್ ಇಲ್ದಂಗೆ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾರಿ ನಾರಿ ನಡುವ ಮುರಾರಿ, ಇದರ ಒಂದು ಕನ್ನಡ ಮೀನಿಂಗ್ ಬಂದ್ಬಿಟ್ಟು ನಾರಿ ನಾರಿ ಮಧ್ಯದಲ್ಲಿ ಮುರಾರಿ ಈ ತರ ಬರುತ್ತೆ. ಅಂದ್ರೆ ಇಬ್ರು ಮಹಿಳೆಯರ ಮಧ್ಯದಲ್ಲಿ ನಮ್ಮ ಮುರಾರಿ ಇದ್ದಾನೆ ಅಂತ ಆ ತರ ಮೀನಿಂಗ್ ಬರುತ್ತೆ. ಇನ್ನು ಸಿನಿಮಾದ ಸ್ಟೋರಿ ವಿಷಯಕ್ಕೆ ಬಂದ್ರೆ, ನಮ್ಮ ಹೀರೋ ಸ್ಟಾರ್ಟಿಂಗ್ ಅಲ್ಲೇ ಒಂದು ಮದುವೆ ಮಾಡ್ಸೋದಕ್ಕೋಸ್ಕರ ಮದುವೆ ಹೆಣ್ಮಕ್ಳನ್ನ ಎತ್ತಾಕೊಂಡ್ ಬಂದು ಮದುವೆ ಮಾಡಿಸ್ತಾನೆ. ಆ ಮದುವೆ ಮಾಡಿಸೋದು ಯಾರಿಗ್ ಗೊತ್ತಾ? ಅವ್ರ ಅಪ್ಪಂಗೆ. ಅವ್ರ ಅಪ್ಪಂಗೆ 60+ ಆಗಿರುತ್ತೆ. ಬಟ್ ಅವ್ರ ಅಪ್ಪ ಏನೋ ಕಷ್ಟಪಟ್ಟು ಒಂದು ಹುಡುಗಿನ ಬೆಳೆಸ್ಕೊಂಡಿರ್ತಾನೆ. ಇವ್ನ್ ಕರ್ಕೊಂಬಂದು ಮಗ ಮದ್ವೆ ಮಾಡಿಸ್ತಾನೆ. ಅಲ್ಲಿಂದಾನೇ ಏನೋ ಒಂದು ಫನ್ ಜನರೇಟ್ ಆಗ್ತಾ ಬರುತ್ತೆ. ಅಷ್ಟೇ ಅಲ್ಲ, ಇನ್ನು ನಮ್ಮ ಇರೋದು ಕೂಡ ಅದೇ ಕೇಸೆ. ಹಿಂದೆಗಡೆ ಒಂದು ಮದ್ವೆ ಆಗಿರ್ತಾನೆ, ಅವಳು ಬ್ರೇಕಪ್ ಆಗಿ, ಮದ್ವೆ ಅಂದ್ರೆ ಜಸ್ಟ್ ಮದ್ವೆ ಆಗಿರ್ತಾರೆ ಅಷ್ಟೇ. ಆಮೇಲಿಂದ ಅವಳು ಬ್ರೇಕಪ್ ಆಗಿ ಬೇರೆ ಆಗಿರ್ತಾಳೆ. ಬಟ್ ಇವ್ನು ಇನ್ನೊಂದು ಮದ್ವೆ ಆಗಕ್ ಹೋದಾಗ ರಿಜಿಸ್ಟರ್ ಆಫೀಸ್ ಅಲ್ಲಿ ಮದ್ವೆ ಆಗಿರ್ತಾರೆ. ಆ ಒಂದು ಡೈವರ್ಸ್ ಆದ್ರೆ ಈ ಒಂದು ಮದ್ವೆ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಆಮೇಲಿಂದ ಏನೇನು ಪ್ರಾಬ್ಲಮ್ ನ ಫೇಸ್ ಮಾಡ್ಬೇಕಾಗಿ ಬಂತು ನಮ್ಮ ಹೀರೋ. ಏನು ಎತ್ತ ಎಲ್ಲ ಸಿನಿಮಾ ನೋಡೇ ತಿಳ್ಕೊಬೇಕು. ಸಿನಿಮಾ ಮಾತ್ರ ತುಂಬಾ ನಗ್ಸುತ್ತೆ, ತುಂಬಾ ಕಡೆ ಕನೆಕ್ಟ್ ಮಾಡಿ ಕುತ್ಕೊಳ್ಳೋ ತರ ಮಾಡುತ್ತೆ. ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ. ರೈಟಿಂಗ್ ಅಲ್ಲಿ ಆಗಿರ್ಬೋದು, ಸ್ಟೋರಿನಲ್ಲಿ ಆಗಿರ್ಬೋದು, ಎಲ್ಲ ಕೂಡ ಎಂಗೇಜ್ ಮಾಡುತ್ತೆ. ಇನ್ನು ರೀಸೆಂಟ್ ಆಗಿ ನಿನ್ನೆನೇನೋ ರಿಲೀಸ್ ಆಗಿದೆ ಅಂತ ಕಾಣುತ್ತೆ ಮ್ಯಾಂಗೋ ಪಚ್ಚ. ಈ ಒಂದು ಸಿನಿಮಾನ ನೋಡಿ ಅದ್ರ ಒಂದು ರಿವ್ಯೂ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಹೀರೋ ಶರ್ವಾನಂದ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ನ ಮಾಡಿದ್ರೆ, ನೀವು ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಕೂಡ ಒಂದು ಒಳ್ಳೆ ಫನ್ ಎಂಟರ್ಟೈನ್ ಮಾಡಬೇಕು ಅಂದ್ರೆ ಸಿನಿಮಾನ ಹೋಗಿ ನೋಡಿ. ಸಿನಿಮಾ ಮಾತ್ರ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ. ನೆಗೆಟಿವ್ಸ್ ಅಂತ ಬಂದ್ರೆ ಸಾಂಗ್ಗಳು ಕೂಡ ಅದನ್ನ ಅಷ್ಟೊಂದು ಇಂಪ್ರೆಸಿವ್ ಆಗಿಲ್ಲ. ಅಷ್ಟು ಬಿಟ್ರೆ ಇನ್ನೇನಿಲ್ಲ ಗುರು. ಅಷ್ಟೊಂದು ಅಂದ್ರೆ ಅವ್ರ ಅಪ್ಪಂಗೆ ಮದ್ವೆ ಮಾಡ್ತಕ್ಕಂತ ಒಂದು ವಿಷಯ ಸ್ವಲ್ಪ ಸಿನಿಮಾಗೆ ಅಷ್ಟು ಬೇಕಾಗಿರ್ಲಿಲ್ಲ ಅನಿಸ್ತು. ಬಟ್ ಕೆಲವೊಂದ್ ಕಡೆ ತುಂಬಾ ಫನ್ ಅದೇ ಜನರೇಟ್ ಮಾಡಿದೆ. ಬಟ್ ಅದು ಕೂಡ ಓಕೆ. ಒಟ್ನಲ್ಲಿ ಕಾಮಿಡಿ ತುಂಬಾ ವರ್ಕೌಟ್ ಆಗಿದೆ. ಇದರಲ್ಲಿ ಲಾಜಿಕ್ ಮ್ಯಾಜಿಕ್ಸ್ ಎಲ್ಲ ಕೇಳಕ್ ಹೋಗ್ಬೇಡಿ ಅಷ್ಟೇನೆ. ಇದಾಗಿತ್ತು ನನ್ನ ಒಂದು ಎಕ್ಸ್ಪೀರಿಯನ್ಸ್. ಇನ್ನು ಸಂಕ್ರಾಂತಿಗೆ ನಮ್ಮ ಕನ್ನಡ ಸಿನಿಮಾಗಳು ಅಷ್ಟೊಂದು ಬಂದಿಲ್ಲ. ಈಗ ರೀಸೆಂಟ್ ಆಗಿ ಬಂದ್ರೆ ಸುದೀಪ್ ಅವರ ಅಳಿಯ ಅವರ ಸಿನಿಮಾ ಬರ್ಬೇಕು. ಆ ಒಂದು ಸಿನಿಮಾ ಬಗ್ಗೆ ಮಾತಾಡೋಣ. ಅದ್ ಬಿಟ್ರೆ ನೋಡಿದ್ರ, ಡಿಸೆಂಬರ್ ಅಲ್ಲಿ ಕ್ಲಾಶ್ ಆಯ್ತು. ಅವಾಗ ಕಲೆಕ್ಷನ್ಸ್ ಯಾವಕ್ಕೂ ಬರ್ಲಿಲ್ಲ. ಬಟ್ ಇವಾಗ ಕಾಲಿದ್ರು ಕೂಡ ಯಾವುದೇ ಸ್ಟಾರ್ ಕೂಡ ಬರ್ತಿಲ್ಲ. ಅದು ನಮ್ಮ ಪರಿಸ್ಥಿತಿ. ಬಂದ್ರೆ ಒಟ್ಟಿಗೆ ಬರ್ತಾರೆ, ಇಲ್ಲ ಅಂದ್ರೆ ಯಾರು ಬರೋದೇ ಇಲ್ಲ. ಹಿಂಗಾಗುತ್ತೆ. ಪ್ರಾಪರ್ ಪ್ಲಾನಿಂಗ್ ಇಲ್ಲ. ಇದು ಒಂಥರ ಎಲ್ಲೋ ನಮ್ಮ KFI ಡೌನ್ಫಾಲ್ ಗೆ ಕಾರಣ ಆಗ್ತತೇನೋ ಅಂತ ಅನ್ಸುತ್ತೆ. ಹೇಳಕ್ಕಾಗಲ್ಲ, ನೋಡೋಣ ಮತ್ತೆ ಹೆಂಗೆ ಬೌನ್ಸ್ ಬ್ಯಾಕ್ ಆಗಿ ನಮ್ಮ ಸ್ಯಾಂಡಲ್ವುಡ್ ಕಮ್ ಬ್ಯಾಕ್ ಮಾಡುತ್ತೆ ಈ ಒಂದು ವರ್ಷದಲ್ಲಿ ಅಂತ. ಟಾಕ್ಸಿಕ್ ಇದಕ್ಕೆಲ್ಲ ಆನ್ಸರ್ ಕೊಡುತ್ತೆ ಅಂತ ಅನ್ಕೊಂಡಿರ್ತೀನಿ. ಇನ್ನು ಸಿನಿಮಾನಿದ್ದನ್ನ ನೀವು ಕನ್ನಡದಲ್ಲೇ ನೋಡ್ಬೇಕು ಅಂದ್ರೆ OTT ಬರೋವರೆಗೂ ವೆಯ್ಟ್ ಮಾಡ್ಬೇಕು. ತೆಲುಗು ಕಂಫರ್ಟಬಲ್ ಆಗಿದ್ರೆ ಹೋಗಿ ಥಿಯೇಟರ್ ನಲ್ಲೇ ನೋಡಿ, ಫ್ಯಾಮಿಲಿ ಜೊತೆ ಕೂಡ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ಇದಾಗಿದ್ದು ನನ್ನ ಒಂದು ರಿವ್ಯೂ. ನಾನು ಮತ್ತೆ ನಿಮ್ಗೆ ಸಿಗ್ತಾ ಇರ್ತೀನಿ. ಬಾಯ್.